ಕೃಷ್ಣನ ಕಥೆಗಳನ್ನ ನಾವೆಲ್ಲಾ ಕಡೆ ಕೇಳ್ತೀವಿ, ಆದ್ರೆ ಕೃಷ್ಣನ ಕಥೆಗಳನ್ನ ಪೂರ್ಣವಾಗಿ ಉಲ್ಲೇಖ ಮಾಡಿರುವಂತ ಒಂದು ಪುರಾಣ, ನಾವು ಅದರಿಂದ ಎಲ್ಲವನ್ನು ತಿಳ್ಕೊಳ್ಬಹುದು ಅಂದ್ರೆ ಆ ಪುರಾಣ ಯಾವುದು ಅಂತ. ಒಟ್ಟು 344 ಚಾಪ್ಟರ್ಸು ಭಾಗವತದಲ್ಲಿದೆ. 18,000 ಶ್ಲೋಕ ಇದೆ. ಅದು ಶುಕ ಮತ್ತು ಪರೀಕ್ಷಿತರ ಸಂವಾದ, ಕಾನ್ವರ್ಜೇಷನ್. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಕೃಷ್ಣನ ರಥದ ಕೈ ಚಳಕವನ್ನ ವರ್ಣನೆ ಮಾಡ್ತಾರೆ. ಆ ಬಾಣದ ಗತಿ ಅದನ್ನ ಕೃಷ್ಣ ತನ್ನ ಡ್ರೈವಿಂಗ್ ಇಂದ ಚೇಂಜ್ ಮಾಡ್ತಿದ್ನ. ಆ ಬಾಣ ಬಿಟ್ಟ ಮೇಲೆ ಆ ಬಾಣ ಎಲ್ಲಿ ಹೋಗ್ಬೇಕು, ಇವನ ರಥದ ಓಡಿಸೋದ್ರೊಳಗೆ ವ್ಯತ್ಯಾಸ ಮಾಡ್ತಿದ್ನ. ಕೃಷ್ಣ ಪಾಂಡವರಿಗೆ ಇಷ್ಟೆಲ್ಲ ರಕ್ಷಣೆ ಕೊಟ್ಟಂಥವ್ರು ಕರ್ಣನಿಗೆ ಯಾಕೆ ಸಹಾಯ ಮಾಡೋದಿಲ್ಲ, ಕರ್ಣನಿಗೆ ಯಾಕೆ ಕೈ ಬಿಡ್ತಾರೆ ಅಂತ. ಮೊಸಳೆ ತನ್ನ ಕೆಲಸ ಆಗ್ಬೇಕು ಅಂತ ಯಾರ್ಯಾರ ಕಾಲ್ ಹಿಡಿಲಿಲ್ಲ, ಯಾರ ಕಾಲನ್ನ ಹಿಡಿದ್ರೆ ನನ್ನ ಕಾಲ್ ದೇವ್ರಿಗೆ ಕೇಳಿಸತ್ತೋ ಅಂತವನ್ ಕಾಲ್ ಹಿಡಿಬೇಕು ಅಂತ. ಕೃಷ್ಣ ಅವತಾರ ಮುಗಿಸಿ ಹೋದ್ಮೇಲಿಂದ ಧರ್ಮ ಎಲ್ಲಿಗೆ ಹೋಯ್ತು, ಕೃಷ್ಣ ಎಲ್ಲಿಗೆ ಹೋಯ್ತು?